ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 12ನೇ ಪ್ರಶ್ನೆ, ಯುರೋಪ್ ಮಧ್ಯಯುಗ ಹಾಗೂ ಆಧುನಿಕ ಯುಗ ಎಂಬಂತಹ ಚಾಪ್ಟರ್ ಇಂದ ಎಲ್ಲ ಆಕಾಶಕಾಯಗಳ ಚಲನೆಗಳು ಗುರುತ್ವಾಕರ್ಷಣೆಯ ನಿಯಂತ್ರಣಕ್ಕೆ ಒಳಪಟ್ಟಿವೆ ಎಂದು ತಿಳಿಸಿದವರು ಯಾರು? ಎಲ್ಲ ಆಕಾಶಕಾಯಗಳ ಚಲನೆಗಳು ಗುರುತ್ವಾಕರ್ಷಣೆಯ ನಿಯಂತ್ರಣಕ್ಕೆ ಒಳಪಟ್ಟಿವೆ ಎಂದು ತಿಳಿಸಿದವರು ಯಾರು? ಸೊ ಗುರುತ್ವಾಕರ್ಷಣೆ ಸಿದ್ಧಾಂತವನ್ನು ಕೊಟ್ಟಿದ್ದು ಯಾರು ಮಕ್ಕಳೇ? ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಅಲ್ವಾ? ಐಸಾಕ್ ನ್ಯೂಟನ್. ನ್ಯೂಟನ್ ಅನ್ನು ಏನ್ ಮಾಡ್ತಾನೆ? ಗುರುತ್ವಾಕರ್ಷಣೆಯ ನಿಯಮವನ್ನ ಕಂಡು ಹಿಡಿದನು. ಓಕೆನಾ? ಗುರುತ್ವಾಕರ್ಷಣೆಯ ನಿಯಮವನ್ನ ಕಂಡು ಹಿಡಿದನು. ಅದೇ ರೀತಿಯಾಗಿ ಆಕಾಶಕಾಯಗಳ ಚಲನೆಗಳು, ಸೂರ್ಯನ ಸುತ್ತ ಚಲಿಸುವಂತಹ ಆಕಾಶಕಾಯಗಳ ಚಲನೆಗಳು ಗುರುತ್ವಾಕರ್ಷಣೆಯ ನಿಯಂತ್ರಣಗಳಿಗೆ ಒಳಪಟ್ಟಿವೆ ಎಂಬುದನ್ನ ಈತನು ಪ್ರತಿಪಾದಿಸ್ತನು. ಓಕೆನಾ? ಥ್ಯಾಂಕ್ ಯು.